ಆತನ ಇನ್ನ ಇಲ್ಲ. ಎಷ್ಟೊತ್ತು ಮಾಡ್ತೀಯ ಹರಿಬಿಟ್ಟಿ? ಹಬ್ಬದಂತ ಹಬ್ಬ ಎಲ್ಲಾರ ಮನೆಗೆ ಅಲ್ಲೇ ಹಾಲು ಹಾಕಿ ಬಂದ್ರು. ನಮ್ಮ ಮನೆಗೆ ಇನ್ನ ಮುಗಿವಲ್ತು ನಿಂದ ಅಡಿಗೆ ಮಾಡೋ ಸಡಗ್ರನ ಮುಗಿವಲ್ತು ನಿಂದ. ಆತ್ರಿ ಅತ್ತಿರ ಈ ಉಂಡಿ ಆತ್ರಿ, ಅಲ್ಲಿಟ್ಟು ಒಂಚೂರು ಮಾಡ್ಕೊಂಡ್ಬಿಡ್ತೇನ್ರಿ. ಎಲ್ಲ ಮುಗ್ದೈತ್ರಿ. ಅದೊಂದಾದ್ರೆ ಆತ್ರಿ ಎಡಿ ತಗೊಂಡು ಇದನ್ನ ತಗೊಂಡು ಹೊಂಟು ಬಿಡ್ತೇನ್ರಿ ಗುಡಿಗೆ. ಬಡ ಬಡ ಮುಗುಸು. ಎಷ್ಟೊತ್ತು ಮಾಡ್ತೀಯ? ಅದು ಆಳ ಕರೆಕ್ಟ್ ಹಿಡ್ದು ಇಲ್ಲಾಂದ್ರೆ ಉಣ್ಣಿ ಕಲ್ಲು ಮಾಡ್ದಂಗೆ ಮಾಡ್ತಿ. ಮೊದ್ಲ ನಾನು ಹಲ್ಲು ಅದ್ರ ಮತ್ತೆ ತಿನ್ನಕ್ ಹೋಗಿ ಮತ್ತೆ ಹಲ್ಲು ಮುರ್ಕೊಂಡು ಇರ್ಕೊಂಡೇನು. ಇಲ್ರಿ ಅತ್ತಿರ ಚಲೋ ಆಗ್ಯಾವ ನೋಡ್ರಿ. ಕೊಡ್ಲೇನ್ರಿ ಒಂದು ರುಚಿ ನೋಡಕ್ಕೆ? ಬೇಡ ಮೊದಲ ನಾಗಪ್ಪಗ ಮುಗುಸು, ಆಮೇಲೆ ಐತೈತಲ್ ತಿನ್ನೋದು. ಎಡಿಗೆ ನೆಂಜಲ ಮಾಡ್ಕೊಂಡು ಹೋಕೇನು. ಈಗ ಇಟ್ಕೋ ತಾಟ್ನಾಗೆಲ್ಲ ಎಡಿ ಮಾಡ್ಕೊಳಕ. ಈ ಮತ್ತೆ ಇದೊಂದು ದಾಣಿ ಉಂಡೆ ಆತು. ಶೇಂಗಾದ ಉಂಡೆ ಎಲ್ಲದವ ಅತ್ತಿರ? ಶೇಂಗಾದ ಉಂಡಿ, ಆಮೇಲೆ ಕೊಬ್ಬರಿ ಉಂಡಿ, ರವಾದ ಉಂಡಿ, ಇವನ್ನ ಕರ್ದಂಟು ಅದೆಲ್ಲ ಡಬ್ಯಾಗ ಹಾಕಿಟ್ಟೇನ್ರಿ. ಚಕ್ಲಿ ಅವೆಲ್ಲ ಅಲ್ಲಿ ಅದಾವ್ರಿ, ತಂದು ಕೊಡ್ಲೇನ್ರಿ? ಬೇಡ ಎಲ್ಲಿಟ್ಟಿ ಅಂತಂದು ತೋರ್ಸು. ಈಗ ನಿನ್ ಗಂಡ್ ಬರ್ತಾನಲ್ಲ ಮತ್ತೆ ಊಟಕ್ಕೆ ನೀಡಂದ್ರೆ ನೀ ಅಂತ ಹೋದಾಗ ಏನಾರು ಬಂದಂದ್ರೆ ಅದಕ್ಕೆ ಕೊಡ್ತೀನಂತ ಅತ್ತಗ. ಅಲ್ಲಿ ಇಟ್ಟೇನ್ರಿ ಅತ್ತಿರ, ಡೈನಿಂಗ್ ಟೇಬಲ್ ಮ್ಯಾಗ ಇಟ್ಟೇನ್ರಿ. ಅಂದ್ರೆ ಬಂದು ಹುಡ್ರು ಪಡ್ರು ಯಾರು ಬಂದ್ರೆ ಅಲ್ಲೇ ಇರ್ತಾವಲ್ರಿ ತೆಗೆದು ಕೊಡಾಕ ಅಂತಂದು. ಮತ್ತೆ ಕೆಲಸದವ್ರು ಈಗ ಊಟಕ್ಕೆ ಬರ್ತಾರಲ್ರಿ, ಅವ್ರಿಗೆ ಎಲ್ಲರಿಗೂ ಬೇಕಾಕವಲ್ರಿ, ಅಲ್ಲಿ ಇಟ್ಟೇನ್ರಿ. ಎಲ್ಲ ಡೈನಿಂಗ್ ಟೇಬಲ್ ಮ್ಯಾಗ ಇಟ್ಟೇನ್ರಿ. ಆತಾತ. ಕೆಲಸದವ್ರಿಗೆ ಎಲ್ಲರಿಗೂ ಶೇಂಗಾ ಉಂಡಿ ಎಳ್ಳುಂಡಿ ಕೊಡು. ಈ ದಾಣಿ ಉಂಡಿ, ಇವು ಬುಂದೆ ಉಂಡಿ, ಆಮೇಲೆ ಬೇಸನ್ ಉಂಡಿ, ರವದ ಉಂಡಿ ನಾವು ಕೊಡಕ್ಕೆ ಹೋಗ್ಬೇಡ. ಚಕ್ಲಿ ಅವಲಕ್ಕಿ ಅವನೇನು ಕೊಡಕ್ಕೆ ಹೋಗ್ಬೇಡ. ಬರೀ ಶೇಂಗಾದ ಉಂಡಿ ಎಳ್ಳುಂಡಿ ಅಷ್ಟಿಟ್ಟು ಊಟಕ್ಕೆ ನೀಡ್ಬಿಡು. ಮತ್ತೆ ಇವೆಲ್ಲ ಅಂದ್ರೆ ಇವು ಎಲ್ಲಿ ಇಡ್ಬೇಡಣ. ಮೊದ್ಲು ತುಪ್ಪದ್ದು ನೋಡ್ತೇನೆ, ತುಪ್ಪ ಸಿಗೋಲ್ತ ನಮ್ನಿ ರೇಟ್ ಐತಿ. ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಹಾಕೈತೇನೆ ಅದ್ರಾಗ ಏನಾರ. ಇವನ್ನೆಲ್ಲ ಅಲ್ಲೆಲ್ಲ ಕೆಲಸರಿಗೆ ಕೊಟ್ರೆ ಬೇಡ ನಮ್ಗೆ ಮತ್ತೆ ಅದೇನೋ ಅಂತಾರಲ್ಲ. ಅಷ್ಟೇ ನಾ ಹೇಳ್ದಷ್ಟು ಅಷ್ಟು ಮಾಡು. ಶೇಂಗಾದ ಉಂಡಿ ಎಳ್ಳುಂಡಿ ಅಷ್ಟು ಕೊಟ್ಟು ಊಟಕ್ಕೆ ನೀಡ್ಬಿಡು ಅವ್ರಿಗೆ. ಏನ ಹೇಗೆ ಅರ್ಥ ಆತಿಲ್ಲ? ಮತ್ತೆ ನೀ ಪಾಪ ಪಿ ಅಂತಂದು ನೀರ್ಗಿಡಿ ನೋಡು. ಆಯ್ತು ತಗೋರಿ ಅತ್ತಾರ, ನೀವು ಹೆಂಗೆ ಅಂತೀರಿ ಹಂಗಾರಿ. ಶೇಂಗಾ ಉಂಡಿ ಎಳ್ಳುಂಡಿನ ನೀಡ್ತೀನಿ ತಗೋರಿ ಊಟಕ್ಕೆ. ಹಂಗ ಬಡಾನ ಹೋಗ್ಬಾ. ಅಲ್ಲಿ ಹೋಗಿ ಮತ್ತೆ 3 ತಾಸು ಅವ್ರ ಕೊಟ್ಟಾಗ ಮಾತಾಡ್ಕೊಂತ ನಿಂದ ಬಡ ಬಡ ಮುಕ್ ಬಸೋಣ ನಂಗೆ ಹೋಗು. ಬಡ ಹಾಲು ಹಾಕು, ಮುಕ್ ಬಸೋಣ ಸೀದನ್ನೆಲ್ಲ ಇಟ್ಕೊಂಡು ಪಟ ಓಡಿ ಬಾ. ಎಲ್ಲಿ ಕೆಲಸ ನೋಡ್ರೆ ಮನಾರ್ತಾವು. ನನಗೆ ಆಗಂಗಿಲ್ಲ. ಅವ್ರು ಎಲ್ಲರಿಗೂ ಆಳುಗಳು ಊಟಕ್ಕೆ ನೀಡಕ್ಕೆ. ಅದಕ್ಕೆ ಬೇಕಾದ್ರೆ ನಿನ್ನ ಗಂಡು ಒಬ್ಬತ್ತು ನೀಡ್ತೀನಿ. ಬಂದು ಅಷ್ಟು ನೀನೇ ಬರ್ಕೊಂಡು ಊಟಕ್ಕೆ. ಆತ್ರಿ ಆಯ್ತಾರ. ಇಲ್ಲಿ ತಗೋರಿ, ನಾನೇನಿಲ್ಲಲ್ಲ. ಅಲ್ಲಿ ಏನಾರ ಜಕ್ಕಿ ಜನ ಇದ್ದು ಹಾಳಾಕಂದ್ರೆ ಒಂಚೂರು ನಿಂದಿರ್ಬೇಕಾಗತ್ರಿ. ಮತ್ತೆ ಅವ್ರು ಹಾಕೋವರೆಗೂ ತಡಿಬೇಕಾಗತ್ತಲ್ಲ. ಅವ್ರು ಮುಗಿಸಿಕ್ಲೆ ನಾ ಹಾಕಿ ಹಂಗೆ ಬಂದ ಬಿಡ್ತೇನೆ ರೀ ಹಿಂದೆ. ಆತಾತು. ಎಲ್ಲದಿವಿ? ಇಲ್ಲ ನಿಮ್ಮ ಮೇಲೆ ಅಡಿಗೆ ಮನೆಗೆ ಬಾ ಬಾ. ಅಯ್ಯ ಅಡಿಗೆ ಮನೆಗದೇನ? ನಾ ಮನೆ ಅಷ್ಟು ಹುಡುಕ್ಯಾಡ್ ಬಂದ್ ನೋಡು. ಬಂತೇಳಿ ಇಲ್ಲೇನ್ ಮಾಡಕತ್ತೀವಿ? ನಿನ್ನೇಂತಿ ಗುಡಿಗೆ ಹೋಗ್ಬೇಕಲ್ಲಪ್ಪ ಹಾಲಕ್ಕಕ್ಕ. ಅಕ್ಕ ಎಡಿ ಪಡಿ ಏನ್ ಮಾಡ್ಯಾಳ ನೋಡೋಣ ಅಂತ ಹಂಗ ಬಂದೆ. ಅದು ಉಂಡಿ ಆಣ ಪಾಣ ಕಟ್ಟಿ ಉಂಡಿ ಕಟ್ಟಕತ್ತಿದ್ಲ, ಹಂಗ ಕುಂತಿದ್ದಿಲ್ಲ. ಹೌದಾನ? ನಾವೊಂದು ಖುಷಿ ವಿಚಾರ ತೊಗೊಂಬಂದಿನ್ ಬೇ. ಖುಷಿ ವಿಚಾರ ಏನಯ್ಯಪ್ಪ ಅಂತ ಖುಷಿ ವಿಚಾರ? ಹಬ್ಬದ ದಿವಸ ಚಲೋ ಆತವಲ್ಲ, ಏನ್ ಹೇಳ? ನೀ ಮೊನ್ನೆ ಅಂದಿದ್ ನೋಡು, ಈಗೀಗಂತೂ ಮಕ್ಕಳಾಗಲ್ಲ ಏನಿಲ್ಲ. ಅದಕ್ಕೆ ಯಾರ ಬಡವ್ರ ಮನೆ ಕನ್ನೇನಾರ ಆದ್ರೆ ನಮ್ಮ ಶ್ರೀಮಂತಿ ಅದನ್ನೆಲ್ಲ ಮಾಡ್ಕೊಂತಾರ. ಅಕ್ಕಿಲಿಂದ ನಮ್ಮ ವಂಶ ಬೆಳಗುತ್ತ. ಅಂತಾರ ಯಾರ ಇದ್ರ ನೋಡ್ಕೊಲ್ಲ. ಆಕಿ ನಾಟಕ ಕಂಪ್ನಿ ಅಕ್ಕಿ ಅದು ಬಳಿಗಾರಿ ಕೈ ಕೊಟ್ಟೆ, ಚೊಂಚಗಾರಿ ಕಾಲ್ ಕೊಟ್ಟೆ ಅಂತಂದು ಹೋಗ್ಬಿಡ್ತಾಳ. ಈಕಿ ಬಡವ್ರ ಮನೆಗಾದ್ರೆ ಚಂದೆ ಬಳೆ ಮಾಡ್ಕೊಂಡು ಹೋಗ್ತಾರ. ಮಕ್ಕಳಾದ್ರೆ ಸಾಕು ಅಂದಿದ್ದೆಲ್ಲ ಅದನ್ನ ಹೇಳಕ ಬಂದಿದ್ದೆ. ಹೌದು ಅಂದಿದ್ದೆ. ಈಗೇನತ್ತ? ಇವತ್ತು ನಾನು ಬಡ್ಡಿ ವಸೂಲಿ ಮಾಡಕ್ ಹೋಗಿದ್ನೆ. ಒಬ್ರು ಕೊಟ್ಟಿದ್ದೇ ಇಲ್ಲ. ಒಟ್ಟೆ ಆಳು ಕಳ್ಸಿದ್ರು ಕೊಡ್ತೀನಿ ಅಂತ ಗೋಳಾಡ್ಸಾತಿದ್ರು. ನನಗೆ ಓದತ್ತರಿಯತ್ತಗ ಅಂತ ಹೋಗಿದ್ದೆ. ಅವ್ರ ಮನೆಗೆ ಆಕಿ ಗಂಟು ತಿರ್ಕೊಂಡಿದ್ನಲ್ಲ, ಅದಕ್ಕೆ ಸಾಲ ಮಾಡಿದ್ಲು. ಪಾಪ ಗಂಡ್ಮಕ್ಳೆಲ್ಲ ಒಬ್ಬ ಹುಡುಗಿ ತಾಯಿ ಮಗಳು ಸಾಲ ತೀರ್ಸಕ್ಕೂ ಆಗೋಲ್ತು. ಹೊಲ್ದ ಮಾಡಿದ್ದು ಅವ್ರ ಮನೆ ಪಾಡಿಗೆ ಅವ್ರ ಹೊಟ್ಟೆ ಪಾಡಿಗೆ ಹಾಕತೈತಿ. ಅದಕ್ಕೆ ಇವತ್ತು ಹೋಗಿದ್ನೆಲ್ಲ ಮುಚ್ಕಿ ಕೊಟ್ಟ ಮಾತಾಡಕತ್ತಿದ್ನಿ. ಆವಾಗ ಒಳಲಿಂದ ಬಂತ್ ನೋಡ ಹುಡುಗಿ. ಏನ್ ಚಂದದಳ ಯವ್ವ, ದಂತದ ಗೊಂಬಿ. ಚಂದ ಐತ್ವಿ ಹುಡುಗಿ. ಬಡವ್ರು ನನಗಕ್ಕಿ ನೋಡಿ ಕೂಡಲೇ ಮನ್ಸಾಗ್ಬಿಡ್ತು. ನೀವೊಂದು ಅಂದಿದ್ದೆಲ್ಲ ತಲೆ ಬಂದ್ಬಿಡ್ತು. ಅದಕ್ಕೆ ನಾವು ಏನು ಸಾಲದ ವಿಚಾರ ಎತ್ತಲೇ ಇಲ್ಲ. ನಾಳೆ ಬಂದು ಏನನ್ನ ಮಾತಾಡ್ತೀನಿ ಅಂತೇಳಿ ನಿನ್ನ ಕೂಡ ಮಾತಾಡಿ ಹೋಗಿ ಕೇಳೋಣ ಅಂತ ಬಂದ್ ನೋಡು. ಮತ್ತೆ ಹೆಂಗಿವ ನೀವು ಹ್ಞೂ ಅಂದ್ರೆ ನಾನು ಅವ್ರ ಕೂಟಾಗ ಮಾತಿಂದು ಮದುವೆ ಮಾತು ಅದೇನಂತಂದು ಮುಂದುವರಿತೀನಿ. ಅದಕ್ಕೆ ನಿನ್ನ ವಿಚಾರ ತಿಳ್ಕೊಂಡು ಹೋಗಕ್ಕಂತ ಬಂದೆ. ಅಲ್ಲರಿ ಏನ್ ಮಾತು ಅಂತ ಮಾತಾಡಕತ್ತೀರಿ ನೀವು? ಸುಮ್ಮನೆ ನಿನ್ನ ಯಾರು ಅಡ್ಡ ಮಾತಾಡಂತ ಹೇಳ್ಯಾರ? ಮಾಮುಚ್. ಏಯಪ್ಪ ಎಂತ ಖುಷಿ ವಿಚಾರ ತಗೊಂಬಂದಿ ಏಯಪ್ಪ ಹಬ್ಬದ ದಿವಸ. ಅಲ್ಲಲ್ಲ ಇದ ನಾನು ಕೇಳೋದೇನೆ. ಅಲ್ಲ ಆ ನಾಟಕ ಕಂಪ್ನಿಗೆ ಯಾವಕಿನ ಕರ್ಕೊಂಬಂದ್ರೆ ಸುಮ್ಮನದೀನಿ. ಹೋಲ್ಬಿಡು ನನ್ನ ಮಗ ಒಟ್ಟು ಮಕ್ಕಳು ಸಾಕಂತೇಳಿ. ಇನ್ನು ಈಗ ಯಾರ ಪಾಪ ಬಡವ್ರ ಮನೆ ಮದುವೆನ ಮಾಡ್ಕೊಂಡು ಒಂದು ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಡು ಬರ್ತೀನಿ ಅಂದ್ರೆ ನಾ ಯಾಕೆ ಬೇಡ ಅನ್ನಕ್ಕೆ ಹೋಗ್ಲೇಯಪ್ಪ. ಹೋಗು ಮೊದಲು ಮದುವೆ ಮಾಡ್ಕೊಂಡು ಕರ್ಕೊಂಬ. ನಿನಗೆ ಯಾವ್ದಕ್ಕೂ ಅಡ್ಡ ಬರಲ್ಲ ಉದ್ದ ಬರಲ್ಲ ನಾನು. ನೀ ಹಂಗೆ ಹೋಗು. ಅವ್ರು ಸಾಲ ಕೊಡೋದ ಬೇಡ, ಉಲ್ಟಾ ಅವ್ರಿಗೆ ನಾವು ರೊಕ್ಕ ಕೊಟ್ಟು ಮದುವೆ ಮಾಡ್ಕೊಂಬರೋಣಂತ. ಈಗ ನಡೆದೈತಲ್ಲ ಹೆಣ್ಮಕ್ಳು ಸಿಗೋಲ್ವು, ಹೆಂಗು ವಧು ದಕ್ಷಿಣೆ ಕೊಟ್ಟ ಮದುವೆ ಮಾಡ್ಕೊಂಡು ಹೊಂಟ್ರ. ಈಗ ಹಂಗಾಗಕತ್ತೈತಿ. ಹಿಂದಿತ್ತು ಈ ಮಾತು ಬಂತ ಕಾಲ. ಹಂಗ ಈಗ ಕೊಟ್ಟು ಮದುವೆ ಮಾಡ್ಕೊಳ್ಳೋಣ. ಅದಕ್ಕೆ ಹೋಗು ಮೊದಲು ಏನನ್ನೋದು ಇವತ್ತು ಹಬ್ಬದ ದಿವಸನ ಮಾತಾಡಿ ಮುಗಿಸ್ಕೊಂಡ್ ಬಂದ್ಬಿಡು.
ಮುಂದೆ ಅವ್ರಿಗೆ ಸಾಲ ತೀರ್ಸಕ್ಕಾಗಲ್ಲ, ನಾನು ಸಾಲ ಕೊಡ್ಬೇಡ ಅಂತೀನಿ. ಆಮೇಲೆ ಅವ್ರವ್ವ ಕಿಬ್ರಲ್ಲಿ ಇರೋದು, ಈ ಮಗಳು ಮದುವೆ ಮಾಡ್ಕೊಟ್ರೆ ಮತ್ತೆ ಅವ್ರವ್ವ ಎಲ್ಲೋ ಅಂತ ಮಗಳು ಚಿಂತೆ ಇರುತ್ತೆ. ಅದಕ್ಕೆ ಅವ್ರ ಹೂನು ಇಲ್ಲೇ ಕರ್ಕೊಂಬಂದ್ಬಿಟ್ರೆ ಆಕಿ ಹ್ಞೂ ಅಂತ ಅಂತಾಳೆ. ನಮ್ಮ ಹೂನು ನನ್ನ ಅಂತಲ್ಲಿ ಇರ್ತಾಳೆ, ಆಸ್ತಿ ಇರುತ್ತೆ ಎಲ್ಲ ಇರುತ್ತೆ ಅಂತೇಳಿ ಒಪ್ಕೊಂತಾಳೆ. ಅದಕ್ಕೆ ಬಿ ಮತ್ತೆ ಕರ್ಕೊಂಬಂದ್ರೆ ನಡೀತಿಲ್ಲ ಅವ್ರ ಹೂನ್ ಮತ್ತಿಲ್ಲಿ ಮತ್ತೆ ನೀನು ಬೀತಿ ಗೀತಿ ಅಂತ ಜಗಳ ಪಗಳ ಬೀಗರು ಹಂಗ ಹಿಂಗ ಅಂತ ಮತ್ತೆ ಹೆಂಗೆ ಹೇಳು? ಅಯ್ಯ ಭಾಡ ಮಗನ್ಕಿಂತ ಹೆಚ್ಚೈತಂದ್ಲ ಬೀಗ್ತಿ ಆದ್ರೆ ಏನಾಯ್ತು ತಗೋ. ಉಣಾದ್ರೆ ಗುಂಟ ತಿನ್ನೋದ್ರೆ ತಿಂತಾಳ, ಇದ್ರೆ ಇರೋಲ್ಲ ಬಿಡು. ಒಂದು ಮೂಲೆ ಎಲ್ಲ ಒಂದು ಕಡೆ ಬಿದ್ದಿರ್ತಾಳ. ಯಾಕೆ ಮೊದ್ಲ ಬಡವ್ರ ಮನೆಯಾಗ ಹಂಚ್ಕೊಂಡು ನಮಗೆ ಹಂಚ್ಕೊಂಡು ತಗ್ಗಿ ಬಗ್ಗಿ ನಡ್ಕೊಂಡು ಹೋಗ್ತಾವು. ಸುಮ್ಮನಿರು ಆಯ್ತು ತಗೋ. ಕೇಳಂದ ಕೇಳ್ಬೇಕು ಹೋಗು. ಹಂಗಿದ್ರೆ ಹೋಗಿ ಮಾತಾಡ್ಬಿಡ್ಲ. ಅದಕ್ಕೆ ನೀನು ಕೇಳಿ ಹೋಗೋಣಂತೆ. ಆಯ್ತು ತಗೋ ಯವ್ವ, ನನಗೂ ಯಾವಾಗ ಹೋಗಿ ಹೇಳೋಣ ಯಾವಾಗ ಹೋಗಿ ಕೇಳೋಣ ಅನ್ನಂಗೈತಿ. ಮಾತಾಡಿ ಬಂದ್ಬಿಡ್ತೀನಿ ತಡಿ, ಸಿಹಿ ಸುದ್ದಿನೇ ತೊಗೊಂಬರ್ತೀನಿ. ಹಂಗಾಗ್ಲಪ್ಪ ಯಪ್ಪ, ನಾಗಪ್ಪನ ಹಬ್ಬದ ದಿವಸ ಒಳ್ಳೆ ಸುದ್ದಿ ತೊಗೊಂಬಂದು ಬಾಯಿ ಸಿಹಿ ಮಾಡ್ತೀನಿ ತಗೋ. ಹೋಗಂದ ಬಾ, ಹ್ಞೂ ಅಂದ್ರೆ ಬಾಯಿಗೆ ಒಂದು ಉಂಡಿ ತುರ್ಕೆ ಬಿಡ್ತೀನಿ. ಒಂದ್ಯಾಕೆ ಯವ್ವ ಎರಡೆರಡು ತಿಂತೀನಿ, ಹೋಗಿ ಬರ್ತೀನಿ ತಡಿ. ಅತ್ತೇರ ಅಲ್ಲ, ಸ್ವಲ್ಪ ತಾಳ್ಮೆ ಇರ್ಬೇಕಾಗಿತ್ತಲ್ರಿ ಅತ್ತೇರ. ನಾನು ಪೂಜೆ ಮಾಡತ್ತಿದ್ದೆ. ದಿನ ಮುಂಜಾನೆ ಹಸಿನಾಗ ಹೋಗಿ ಅಲ್ಲಿ ಪೂಜೆ ಮಾಡಿ ಬರ್ತೀನಿ, ಎಲ್ಲ ಮಾಡಿ ಬರ್ತೀನಿ. ತಡೀರಿ ಅತ್ತೇರ, ನನಗೂ ಆದರೂ ಆಗ್ಬೋದಲ್ಲ. ಯಾಕೆ ಅಷ್ಟಿದು ಮಾಡತ್ತೀರಿ ಅತ್ತೇರ? ಇಷ್ಟು ವರ್ಷನ ಕಾದಿವಿ ಆಗಿಲ್ಲ, ಈಗಿನ ಮುಂದಾಗತ್ತಂತ ಏನು ನಂಬಿಕೆನೇ ಇಲ್ಲ. ನಿನ್ನ ಬಗ್ಗೆ ನನಗೆಲ್ಲ ಗೊತ್ತಾಗೈತೆ, ಏನೂ ಬೇಕಿಲ್ಲ. ಹೊಸ ಸೊಸಿನಾರ ಕರ್ಕೊಂಬಂದ್ರೆ ಹೊಸದೊಳಗೆ ಹರ್ದಾರ ಕೊಡ್ತಾಳೆ. ಇರ್ಲೋ ನಿಂದೇನು ಬಂದ್ಬಿಟ್ಲು. ತಡೀರಿ ಅತ್ತೀರ ಅಂತ ಹೇಳಕ್ಕೆ. ಎಂತ ಪರಿಸ್ಥಿತಿ ತಂದಿಟ್ಟಲ್ಲಪ್ಪ. ಆಕಿನಂಗ ಒಂದು ಏನೇನೋ ಉಪಾಯ ಮಾಡಿ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಇದೇನಪ್ಪ ಗ್ರಹಚಾರ. ಮತ್ತೆ ಹಿಂಗ ಬಂದು ಕರ್ಕೊಂತಲ್ಲ. ಯಪ್ಪ ದೇವ್ರೆ, ಏನ್ ಮಾಡ್ಲಿ ನಾನು, ಏನ್ ಮಾಡ್ಲಿ? ಹೆಂಗೋ ಇವ್ರು ಲಕ್ಷ್ಮಕ್ಕರು ಜಯಕ್ಕರು ಇವತ್ತು ಹಾಲಕ್ಕ ಅಲ್ಲಿಗೆ ಬಂದ ಬರ್ತಾರ ಅಶ್ವತ್ ಕಟ್ಟಿಗೆ. ಹೋಗಿನಿ ಬಡ ಬಡ ಹೋಗಿ ಅವ್ರಿಗಾರ ತಿಳಿಸ್ತೀನಿ. ಏನಾರ ಮೊನ್ನೆ ಉಪಾಯ ಕೊಟ್ಟರಲ್ಲ ಅದ್ರಂಗೆ ಏನಾರು ಉಪಾಯ ಕೊಟ್ಟರು ಕೊಡ್ಬೋದು. ಹಂಗ ಮಾಡ್ತೀನಿ ದಿಕ್ಕಿಲ್ದವ್ರಿಗೆ ದೇವರೇ ದಿಕ್ಕಂತ. ದೇವ್ರೇನೇನ ಕಾಪಾಡಪ್ಪ ಕಾಪಾಡು. ನಾನೇನ ಹಡಿಬಿಟ್ಟೆ ಊರು ಹಿಡಿಬಿಟ್ಟೆ ಬಡ ಬಡ ಬಾರವ ಅಂತಂದು ಹೇಳಿ ಇಷ್ಟೊತ್ತು ಮಾಡ್ಕೊಂಡೆ. ಅಲ್ಲ ಗೊತ್ತಾಗುತ್ತಾ ಹಾಲಕ್ಕದ ಮಠ ಮಧ್ಯಾಹ್ನ ಆತ್ ನೋಡಿ ತಿರುಗಿ. ಏನೇನ ಅಲ್ಲಲ್ಲಿ ಅದೆಂತ ಸೀರೆ ಉಟ್ಕೊಂಡಿದ್ದಿ, ಅದೆಷ್ಟು ರೆಡಿ ಹಾಕಿದ್ದಿ, ಏನ್ ತಿದ್ಕೊಂಡಿದ್ದಿ ನೀನು? ಮೊದ್ಲ ಬೆಳ್ಳಗ ನಮ್ಮಿ ತಂಬಿಟ್ಟಿದ್ದಂಗ ಅದೇವಿ. ಇನ್ನೊಂದು ಪೀಟ್ಲಿ ನಿನಗೆಲ್ಲ ಈ ಮೇಕಪ್ ಪೀಪಪ್. ಯವ್ವ ಲಕ್ಷ್ಮಕ್ಕ ಏನ ಯವ್ವ ಯಾ ಬಾಯಿಲೆ ಬೈತಿ ಯವ್ವ ಲಕ್ಷ್ಮಕ್ಕ. ಅಲ್ಲ ನಾನು ಎಲ್ಲಿ ಮೇಕಪ್ ಮಾಡ್ಕೊಂಡ್ ಬಂದೀನಿ? ಅಲ್ಲಿ ನಿಮ್ಮ ಮನ್ಯಾಗ ಉಂಡಿ ಕಟ್ಟಿ ಸೀರೆ ಅನ್ನೋದು ಹೊಂಟಿಟ್ಟೋಗಿತ್ತವ. ಬೆಲ್ದಂಟು ಬಿದ್ದು ಸಕ್ರೆ ಹಣ ಬಿದ್ದು ಆ ಬಿದ್ದು ಈ ಬಿದ್ದು ಅಂತಂದು ಸೀರೆ ಗಬ್ಬಿದ್ದಾಗಿತ್ತು. ಮತ್ತೆ ಬಿಚ್ಚಿ ಉಟ್ಕೊಂಡ್ ಬೇಡನ ಒಟ್ಟು ಮಕ್ಕ ಪಕ್ಕ ತಕೊಂಡು ಸೀರೆ ಬಿಚ್ಚಿ ಬೇರೆ ಹೊಚ್ಚಲೋತ್ ಒಂದು ಸೀರೆ ಉಟ್ಕೊಂಡು ಬಂದವ. ಅಲ್ಲ ನೀನಾರ ಮಾಡಿಯ ಉಂಡಿನ ನಮ್ಮನಿ ಮಾಡಿಯವ. ಶೇಂಗಾದ ಉಂಡೆ ಅಂತ, ಎಳ್ಳು ಉಂಡೆ ಅಂತ, ಬೇಸನ್ ಉಂಡೆ ಅಂತ, ರವಾದ ಉಂಡೆ ಅಂತ, ರಾಗಿ ಉಂಡೆ ಅಂತ, ಹೆಸರು ಉಂಡೆ ಅಂತ, ಮತ್ತೆ ಸಾಲದಕ್ಕ ಅವು ಏನವು ದಾಣಿ ಉಂಡೆ ಅಂತ, ಮಂಡಳ ಉಂಡೆ ಅಂತ, ಯವ್ವ ಚಕ್ಲಿ ಅಂತ, ಅವಲಕ್ಕಿ ಅಂತ ಎಷ್ಟು ನಮ್ನಿ ಮಾಡಿಸಿದ್ದೆ ಯವ್ವ ಲಕ್ಷ್ಮಕ್ಕ. ಮತ್ತೆ ನೀನು ಹಿಂಗೆ ಇದ್ರಾಗೆಲ್ಲ ಕಾಲ್ ಭಾಗ ನಂದೈತೆ ನೋಡಿ ಅಧಿಕಾರ. ಕಾಲ್ ಭಾಗ ನೀ ಕೊಡಕಬೇಕು. ಮತ್ತೆ ಅದಕ್ಕೆ ಈಗ ನೀನು ಕೊಡಲಿಲ್ಲ ಅಂದ್ರೆ ಮತ್ತೆ ಕೇಳಲ್ಲ ನೋಡಿ. ಇಷ್ಟೆಲ್ಲ ಸೀರೆ ಪರೆಲ್ಲ ಆಣಿದ್ದಿತ್ತು ಪಿಚ್ಚಿ ಉಟ್ಕೊಂಡು ಬಂದೀನಿ. ಏನ ಬಾ ಅಂದ್ರೆ ಒಂದು 5 ನಿಮಿಷ ಹೋಗಿನವ. ಯಾನಡ ಬೈತಿ ಯವ್ವ. ಆತಾತ್ ಬಾ, ಎಲ್ಲ ತಪ್ಪು ನಂದೆ. ಒಟ್ಟು ನನ್ನ ಓಡಿಸ್ತೀನಿ. ಈಗಾರ ಬಡ ಬಡ ಬಾರಲೆ. ಲಕ್ಷ್ಮಕ್ಕ ಅಲ್ಲೋಡು, ಜೇಕರ ಅಳಿಯ ಬಂದು ಕುಂತ್ಬಿಟ್ಟದ. ಅಯ್ಯ ಹಾಲು ಹಾಕಿ ನಮ್ಮ ತರಿಕೆ ಹಾಕತ್ತಾರೆ ಏನ ಪಾಪ. ಬಾ ನಾವು ಅವ್ರ ಕೊಟ್ಟಾಗ ಹಾಲಕ್ಕಂದ. ಹೌದು ನೋಡ್ಲೆ ಲಕ್ಷ್ಮಕ್ಕ ಯಾಕೆ ಜಯಕ್ಕರು ಅಳಕತ್ತಾರಲ್ಲ, ಏನಾಯ್ತು? ಹೌದಲ್ಲ, ನಾನು ಅದನ್ನ ನೋಡತ್ತೀನಿ. ಪಾಪ ಯಾಕೆ ಅಳಕತ್ತಿದ್ದಾರೆ? ಬಾಯ್ ಕೇಳನ್ ಬಾಯ್. ಜಯಕರ ಇವ ಲಕ್ಷ್ಮಕ್ಕರ ಜಯಕರ ಬಂದ್ರೆ ಇವ ನಿಮ್ನ ಹಾದಿಕೆ ಹಾಕತ್ತಿದ್ದೆ. ಯಾಕೆ ಇಷ್ಟು ತಡ ಮಾಡಿದ್ರಲ್ಲ? ಅಲ್ಲ ಹಾಲಕ್ಕ ಹೊತ್ತಾತು, ಯಾಕೆ ಇಷ್ಟು ತಡ ಮಾಡಿದ್ರಿ? ಎಲ್ಲ ಹಡ್ಬಿಟ್ಟದ ಅಲ್ರಿ. ಈಕಿ ಮೇಕಪ್ ಮುಗಿದ್ರಾಗ ಇಷ್ಟೊತ್ನಾತ್ ನೋಡ್ರಿ. ಅದೇನಾಯ್ತಲ್ಲ ಶೆಟ್ಟಿ ಸಿಂಗಾರಾಗದಾಗ ಪಟ್ನ ಹಾಲಾಗಿತ್ತಂತ, ಹಂಗಾತ್ ನೋಡ್ರಿ. ಎಲ್ಲರೂ ಹಾಲು ಹಾಕಿ ಹೋಗ್ಯಾರ ನೋಡ್ರಿ. ಯಾರೊಬ್ರು ನಡವಡಿರ್ದಿಕ್ಕಿಲ್ಲ. ನಾವು ಬಂದಿ ನೋಡಿ ಈ ಮಠ ಮಧ್ಯಾಹ್ನದಾಗ. ಏನ್ ಮಾಡ್ಬೇಕಾದ್ ನಾಗಪ್ಪ ನಾವು ಹಾಕ್ದಾಗ ಹಾಕಿಸ್ಕೊತಾನ ಅನ್ನೋದಕ್ಕೆ ನಾವು ಹಾಕೋದಷ್ಟೇ. ಆತೇನಾರ ಸಿಟ್ಟಾಗಿ ಹೊತ್ತಾಗ ಇಷ್ಟೊತ್ತ ನಾ ಹಾಲು ಹಾಕಿಸ್ಕೊಳ್ಳ ಅಂತಂದು ಓಡೋಗಿದ್ನಂದ್ರೆ ಅವ್ ಕುಂದ್ರಬೇಕಾಯ್ತು ಬಾಯ್ ಬಿಡ್ಕೊಂತ. ಏನ ಕಲ್ನ ಕುಂತಾನ ಎದ್ದು ಹೋಗಕ್ಕಾಗಲ್ತಂತ ಆತ್ಮ ಸುಮ್ಮನೆ ಕುಂತಾನ. ನಾವು ಹೆಂಗ ಕಲ್ಲೆ ನೀ ಅದಿ ಎಲ್ಲ ಎದ್ದು ಹೋಗಿ ನಿನಗೂ ಆಗಲ್ಲ. ನಾವು ನಮ್ಮ ತಿಳಿದಾಗ ಬಂದು ಹಾಲು ಹಾಕ್ತೀವಿ ಅನ್ನೋ ಲೆಕ್ಕಕ್ಕೆ ನಾವು ಹೋಗಿ ನೋಡ್ರಿ. ಹೋಗಿ ಬಿಡ್ರಿ. ಅಂದಂಗೆ ಯಾಕೆ ನೀವ್ಯಾಕೆ ನಮ್ಮಿ ಸಪ್ಪ ಕುಂತಿದ್ರಿ? ಯಾಕೆ ಅಳಕತ್ತಿದ್ದಂಗೆ ಅನ್ನಿಸ್ ನನಗೆ. ಯಾಕ್ರಿ ಏನಾಯ್ತು? ವಿಜಯಕರ ಅಲ್ಲ ನಿಮ್ದೆಲ್ಲ ಸಮಸ್ಯೆ ಪರಿಹಾರ ಆಗಿತ್ತಲ್ರಿ. ಆ ಬೆಂಕಿನ ಹೇಳೋದನ್ನ ರಾತ್ರಿ ಓಡೋಗಿದ್ದ ಆತು. ಮತ್ತೆ ಯಾಕೆ ಸಪ್ಪಗಾಗಿರಿ? ಅಲ್ಲ ನಿಮ್ಮ ಅತ್ತೆ ಅಂದ್ರೆ ಮತ್ತೆ ನಿಮಗೆ ಕಿಟಿ ಕೊಟ್ಲ? ಅಲ್ಲ ಅದು ಹೇಳಿವಲ್ಲ ಅವದ ಬಲ್ದ ಕೊಡು, ಯಾಕೆ ತಲೆ ಕೆಸ್ಕೋಬೇಡ ಅಂತಂದು. ನೀವು ನಿಮ್ಮ ಗಂಡ ನಿಮ್ಮ ಆರಾಮಿದ್ದು ಚೆನ್ನಾಗಿದ್ರ ಆತಪ್ಪ. ಆದ್ರೆ ಯಾಕೆ ಸಪ್ಪಗಾದ್ರಿ? ಏನಂತ ಹೇಳೋರು ಹೇಳ್ಕೊರಲ್ಲ, ನಮ್ಮಂತ ಸ್ವಲ್ಪ ಮನಸ್ಸು ಹಗುರಾಗತ್ತ. ಏನಂತ ಹೇಳ್ರಿ ವಿಜಯಕರ? ಲಕ್ಷ್ಮಕ್ಕ ನಾನು ಯಾವುದೋ ಒಂದು ಇದರಿಂದ ಪಾರಾದ್ನಂದ್ರೆ ಈಗ ತಲೆ ಮೇಲೆ ಗುಡ್ಡನ ಬಂದು ಬಿದ್ದೈತಿ. ಇದರಿಂದ ನಾ ಪಾರಾಗಲ್ಲ ಅಂತ ಅನ್ಸಾತೈತಿ. ಅದಕ್ಕೆ ನನಗೆ ಏನು ಮಾಡ್ಬೇಕಂತ ದಿಕ್ಕ ತೋರ್ಸಾರ್ದ ಇಲ್ಲ ತಗೊಂತ ಕುಂತಿದ್ ನೋಡ್ರಿ. ಏನು ಮಾಡ್ಲಿ, ದಿಕ್ಕಿಲ್ದವ್ರಿಗೆ ದೇವ್ರ ದಿಕ್ಕಲ್ಲ.
ಇನ್ನು ಮಂದಿ ಮುಂದೆ ಯಾಕರ ಮುಂದೆ ಕಣ್ಣೀರು ಹಾಕಿದ್ರೆ ದಿನ ಸಾರಿಗೆ ಯಾರು ಹೇಳ್ತಾರೆ. ಹಾಗಾಗಿ ಆ ದೇವ್ರ ಮುಂದೆನ ಕಣ್ಣೀರು ಹಾಕಕತ್ತಿದ್ದೆ. ಆತ್ನ ಪಾಪ ಕೇಳಿ ಕೇಳಿ ಎಲ್ಲಿ ಅತಗೂ ಮನಸ್ಸು ಕಲ್ಲಾಗ್ಬಿಟ್ಟೈತೆ. ಇನ್ನು ಈಕಿ ಇದು ಹಿಂಗೆ ಇಷ್ಟ ಹಣೆ ಬರ ನಾನು ಏನಕ್ಕೆ ಮಾಡ್ಲಿ ಅಂತಂದು ಆತ್ನ ಸುಮ್ಮನೆ ಆಗ್ಬಿಟ್ಟನ. ನಾನು ಮಾತಾಡೋ ತಪ್ಪಲ್ತು ನೋಡ್ರಿ. ಅಂಥದ್ದೇನಾಯ್ತು ಯಾಕರ ಅಲ್ಲ, ನೀವು ಯಾಕೆ ಇಷ್ಟು ಮನಸ್ಸಿಗೆ ಬೇಸರ ಮಾಡ್ಕೊಂಡಿರಿ? ಕಷ್ಟ ಅನ್ನೋದು ಮನುಷ್ಯರಿಗೆ ಬರಲಾರ್ದ ಮರಕ್ಕಂತ ಬರಲ್ಲ. ಆದ್ರೆ ಪರಮಾತ್ಮ ಕಷ್ಟ ಕೊಟ್ಟ ಮೇಲೆ ಹಿಂದೆ ಪರಿಹಾರ ಅಂತ ಒಂದು ಇಟ್ಟಿರ್ತಾನ. ನಾವು ಆ ಪರಿಹಾರನ ಕಂಡ್ಕೋಬೇಕಷ್ಟೇ. ಅದು ಏನೂ ಇಲ್ಲ ಅಂತ ನಾವು ತಲೆ ಮೇಲೆ ಗುಡ್ಡ ಬಿತ್ತು ಅಂದ್ಕೊಂಡು ಕುಂತ್ರೆ ನಮಗೇನು ದಾರಿ ತೋರ್ಸಂಗೆ ಇಲ್ರಿ ದೇವರು. ಅದ್ರ ಪ್ರಯತ್ನ ಮಾಡಿದ್ರೆ ಒಂದಲ್ಲ ಒಂದು ದಾರಿ ಕೊಡ್ತಾನ. ಕತ್ತಲ್ದಾಗಿದ್ದವರಿಗೆ ಎಲ್ಲರ ಒಂದು ಚೂರ ಬೆಳಕಿನ ಕಿಂಡಿ ಕೊಟ್ಟಿರ್ತಾನ ದೇವರು. ನಾವು ಆ ಬೆಳಕು ಹುಡ್ಕೊಂಡು ಹೋಗ್ಬೇಕು ಅಷ್ಟೇ. ಈಗ ಏನಾಯ್ತು ಹೇಳ್ರಿ ಅಕ್ಕರ? ಅದೇನಾತಂದ್ರಿ, ಇವತ್ತು ಮುಂಜಾನೆಗ ನಮ್ಮ ಮನೆಯವರು ಅಲ್ಲಿ ಬಡ್ಡಿ ಕೆಳಕ್ಕೆ ಹೋಗಿದ್ರಂತ್ರಿ. ಬಂದ್ರಿ, ಬಂದು ಏನು ಕಾಲ್ ಮೇಲೆ ನೆಲ್ಲದ ಮೇಲೆ ಕಾಲು ನಿಲ್ಲಾರಂತ ತಕ 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 ಅಂತ ಕೊಳ್ಕೊಂತ ಅವ್ರವ್ನ ಹುಡುಕೊಂಡು ಬಂದು ಅವರು ಇವತ್ತು ನಾನೊಂದು ಖುಷಿ ವಿಚಾರ ಹೇಳ್ತೀನವ್ವ ಅಂತೇಳಿ. ಏನ್ರಿ ವಿಚಿತ್ರ ಅಲ್ಲ, ಈ ವಯಸ್ಸಿಗೆ ಅಲ್ಲ ಸಣ್ಣ ಹುಡುಗಿನ ಮದುವೆ ಮಾಡ್ಕೋತಾರ. ಅದ್ರಾಗೂ ಯಪ್ಪ ಎಂತ ನೀಚಿದ್ದ ನಿಮ್ಮ ಗಂಡ. ಅಲ್ಲ ನಾನು ನಿಮ್ಮ ಗಂಡ ಬೈದಂತ ತಪ್ಪು ತಿಳ್ಕೊಬೇಡ್ರಿ. ಆದ್ರೆ ಅಟ್ ಮಾಡೋ ಇದಕ್ಕೆ ನನಗೆ ಬಾಯಿ ಬಂದಂಗ ಬೇಂಗ ಆಗತೈತಿ. ಅಲ್ಲ ಬೇರೆ ಅದ ಜಗದಾಗ ಬೇರೆ ಯಾವತ್ತಾರು ಇದ್ದಿದ್ರೆ ಕೆರ ತಗೊಂಡು ಹೊಡೆದು ಜ್ವರ ಬರಂಗ್ ಮಾಡ್ಬರ್ತಿದ್ದೆ ಅದನ್ನ. ಆದ್ರೆ ಏನ್ ಮಾಡ್ಬೇಕು ಗೌಡ, ಅದ್ರಾಗ ನಿಮ್ಮನ್ನ ಹಂಗೆಲ್ಲ ಬೇರೆ ಪಾಪ ನಿಮ್ಗೂ ಮನ್ಸಿಗೆ ಬೇಸರಗತ್ತಂತ ಸ್ವಲ್ಪ ಒಂದ್ ಶಬ್ದಗಳನ್ನ ಬಾಯಾಗ ಅದನ್ನ ಇಟ್ಕೊಂಡ್ಬಿಟ್ಟಿ ನೋಡ್ರಿ. ಇಲ್ಲ ಬಾಯ ಬಿಟ್ಟಿದ್ದೆ ಅಂದ್ರ ಅದು ನನ್ನ ಮಾತು ನನ್ನ ಬೇಗ ಕೇಳ ಸತ್ತೋಗ್ಬಿಟ್ಟಿದ್ದ. ಏನ್ ಮಾಡ್ಬೇಕು ಹೇಳ್ರಿ? ಬೈಯಕ್ಕಿಲ್ಲ, ಆಡಕ್ಕಿಲ್ಲ, ನುಂಗಕ್ಕಿಲ್ಲ. ಅದ್ರ ತೇಟ್ ಲೋಪ ಲುಚ್ಚ ಲಪ್ಪಗ್ ನನ್ನ ಮಗ ಅದ ನೋಡ್ರಿ ನಿನ್ ಗಂಡ. ಅಲ್ರಿ ಸಾಲ ಬಡ್ಡಿ ಕೊಟ್ಟಿನಂತಂದು ಒಂದು ಹುಡುಗಿ ಜೀವನ ಹಾ ಮಾಡಕೊಂತಾನಲ್ಲ, ಗೊತ್ತಾಗಂಗಿಲ್ಲ. ಅಲ್ಲ ಬಡವ್ರು ಇರ್ಬೋದು, ದುಡ್ಕೊಂಡು ತಿನ್ಬೋದು, ಆದ್ರೆ ಅವ್ರಿಗೂ ಒಂದು ಜೀವನ ಅಂತ ದೇವ್ರು ಕೊಟ್ಟಂಗಿಲ್ಲ. ಈ ಮುದ್ಕೊಂಡು ಕಟ್ಕೊಂಡು ಏನು ಮತ್ತಾಕಿ ಬರೀ ಮಕ್ಕಳು ಸಲ ಬಂದ ಅಂದ್ರೆ ಮುಂದಾಕಿ ಜೀವನ ಇಲ್ಲ, ಬರೀ ಮಕ್ಕಳನ್ನ ಹಡ್ಕೊಟ್ಬಿಟ್ರೆ ಮುಗಿತೇನೆ ಅಂದ್ರೆ ಇನ್ನು ಮಕ್ಕಳನ್ನ ಹಡ್ಕೊಡೋ ಯಂತ್ರ ಅಂತ ತಿಳ್ಕೊಂಡ್ಬಿಟ್ಟಾನೆ. ಹೆಣ್ಮಕ್ಳು ಅಂದ್ರೆ ಮಕ್ಕಳು 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 ಅಂತಂದು ಸಾಯ್ತಾರಲ್ಲ, ಮೊದಲು ತಾನು ಏನು ತಂದೇನು ಅಂತ ಒಂಚೂರ ಚೆಕ್ ಮಾಡ್ಸಾರನ್ನ ತನ್ಗಂತಲೇ ಮಕ್ಕಳನ್ನ ಹಡೆ ಅಂತ ಇದು ಯೋಗ್ಯತೆ ಐತೆ ಇಲ್ಲ ಗೊತ್ತಿಲ್ಲ. ಬರೀ ಊರು ತುಂಬ ಹೆಣ್ಮಕ್ಳು ಮಾಡಿದ್ರೆ ಊರು ತುಂಬ ಹೆಂಡತಿನ ಕಟ್ಕೊಂಡು ಇಟ್ಕೊಂಡೆ ಮನೆಯಾಗ ಮಕ್ಕಳಾಗಲಿ ಅಂದ್ರೆ ತಾನು ಮರಿ ಸುದ್ದದನಂತಂದು ವಿಚಾರ ಮಾಡ್ಲಾರ್ದಂಗ ಏನು ಅಲ್ಲ ಮಾಡ್ಕೊಂತಾನಂದ್ರೆ ಏನು ಮನೆಯಾಗ ಹೆಂಡತಿಗೆ ಹೆಂಗ ಅರುವೈತೆ ವಯಸ್ಸ ಮಾತಾ. ಈಗ ತನಗೆ ನೀವು ಈ ವಯಸ್ಸಿಗೆ ಮಕ್ಕಳು ಅಂತ ಏನು ಗ್ಯಾರಂಟಿ ಹೆಂಗಿದ್ರೆ ಸುಮ್ಮನೆ ಹುಡುಗಿ ಜೀವನ ಅನಸ್ತಿ ಹಾಳು ಮಾಡ್ದಂಗಲ್ಲ. ನಿಮ್ಮ ಬಾಳೆವನು ಅತಂತ್ರ ಮಾಡಿ ಏನು ಸುಖ ಉಂಟಾನ? ಅಲ್ಲ ನಿಮ್ಮನ್ನಿಷ್ಟು ಗುಳಾಡ್ಸ್ಕೊಂಡು ನಿಮ್ಮನ್ನಿಷ್ಟು ಅತಂತ್ರ ಮಾಡಿ ಅತ್ತಿ ನಿಮ್ಮ ಗಂಡ ನಿಮ್ಮನ್ನ ಈ ನಮ್ಮನ್ನ ಇದು ಮಾಡ್ತಾರಲ್ಲ, ಅವ್ರಿಗೇನು ಒಳ್ಳೇದಾಗತ್ತಾ? ಒಳ್ಳೇದಾಗಂಗಿಲ್ಲ. ಸುಮ್ಮನಿರಿ. ನಿಮ್ಮ ಕಣ್ಣೀರಿನ ಶಾಪನ್ನಾರ ಅವ್ರಿಗೆ ತಟ್ಟತ್ತ. ಏನು ತಟ್ಟತ್ತ ಏನ್ರಿ? ಅವ್ರಿಗೇನೋ ತಟ್ಟವಲ್ತದು. ಏನಿದ್ರೆ ಆ ಬಿಸಿ ಎಲ್ಲ ನನಗೆ ತಟ್ಟಕತ್ತೈತ್ರಿ. ನಾನು ಅಲ್ಲನ್ರಿ ನನ್ನ ಅನುಭವಿಸ್ಕೊಂತ ಹತ್ಕೊಂತ ಕುಂತಿರೋದು. ಅವ್ರೇನ್ರಿ ಆರಾಮದಾರಲ್ರಿ? ಅವ್ರಿಗೆ ಯಾವ್ದೈತೆ ಹೇಳ್ರಿ? ತಾಯಿ ಅಲ್ಲ ಬುದ್ಧಿ ಹೇಳೋದ್ಬಿಟ್ಟು ಅದನ್ನ ಕುಟಾಕ್ ನೋಡ್ಕೊಂತ ಆಯ್ತು ತಗೋ ಮಗನ, ಅವ್ರು ಕೇಳಿದಷ್ಟು ಕೊಡು, ಅವ್ರು ಹೇಳಿದಷ್ಟು ಕೊಡು, ಅವ್ರಿಗೆ ಏನಂತಾರ ಮಾಡ್ಕೊಂಡ ಬಾ ಮಗನ ಅಂತಂದು ಹೇಳಿ ಕಳ್ಸಾಡ್ರಿ. ನನಗಳನ್ನು ಕುಣ್ಕೊಂತ ಹೋಗ್ಯಾನ. ಬರ ಮುಂದೆ ಸಿಹಿ ಸುದ್ದಿನ ತೊಗೊಂಬರ್ತೀನಿ, ಮಾಡ್ಕೊಂಡ ಬರ್ತೀನಿ ಹಂಗಿಂಗ ಕೇಳಿ ಹೋಗ್ಯಾನ. ನನಗೆ ಕೈಕಾಲು ತರ ನಡಗಕತ್ಬಿಟ್ಟವ್ರಿ. ಎಲ್ಲಿ ಏನಾಗುತ್ತೆ ನನ್ನ ಬಾಳೆವು? ಏನು ನನ್ನ ಯಾವಾಗ ಒದ್ದು ಓಡಿಸ್ತಾರ ಹೊರಗೆ? ನನಗೆ ನನ್ನ ಜೀವನ ಹೆಂಗಪ್ಪ? ವಯಸ್ಸಾದ್ಮೇಲೆ ತವ್ರ ಮನೆಗೆ ಹೋಗಕ್ಕಾಗತ್ತೇನ್ರಿ? ಇಷ್ಟು ವರ್ಷಗಳ ಕಾಲ ಇಲ್ಲಿದ್ದು ಈಗ ಅಲ್ಲಿ ಒಂದು ತುಂಬ ಅಣ್ಣಂದ್ರು ಮಕ್ಕಳು ಅವ್ರದ್ದೇ ಒಂದು ಜೀವನ ಕಟ್ಕೊಂಡಾರ್ರಿ. ಈಗ ನಾವು ಹೋಗಿ ನಿನಗೆ ವಜ್ಜಿಕ್ಕಿ ನಿನಗೆ ಬಾರಕ್ಕಿನಿ ಅಂತಂದು ಅವ್ರ ಮನೆ ಬಾಳೆ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಹೆಂಗಾಗತ್ತೆ ರೀ? ಅವ್ರು ಹೆಂಗೆ ಇಟ್ಕೊಂತಾರ್ರಿ? ಅವ್ರ ಮನೆ ನಮ್ಮ ಅಣ್ಣ ತಮ್ಮಗಳು ಇಟ್ಕೋಬೋದ್ರಿ, ನಮ್ಮವ್ವ ನಮ್ಮಪ್ಪ ಇಟ್ಕೋಬೋದು. ನಮ್ಮಪ್ಪ ನಮ್ಮ ವಯಸ್ಸಿಂದ ರೀ ಅಲ್ಲ ನಮ್ಮ ಅಣ್ಣ ತಮ್ಮಗಳು ಅವರು ಜೀವನ ಐತ್ರಿ. ಅವ್ರು ಹೆಂಡ್ರು ಹೆಂಗೆ ಸುಮ್ಮನೆ ಇರ್ತಾರೆ? ಕೊಡೋದು ಮದುವೆ ಮಾಡಿಲ್ಲ ಮಾಡಿ ಮುದುಕೆ ವಯಸ್ಸಿನ ಬಂದು ಸೇರ್ಕೊಂಡ್ರೆ ನಾವು ಹೆಂಗಿರೋಣ ಅಂತಂದು ಅಂತಾರಲ್ರಿ ಸಹಜ ಯಾರಾದ್ರೂ ಅಂತಾರೆ. ಅಲ್ಲ ಈಗ ಗಂಡಿಲ್ಲ, ಆಸ್ತಿ ಇಲ್ಲ, ಮನೆ ಇಲ್ಲ, ಏನಿಲ್ಲ ಅಂದ್ರೆ ಹೋಗಿದ್ರೆ ಸುಮ್ಮನೆ ಆಗ್ಬೋದ್ರಿ. ಎಲ್ಲ ಇದ್ದು ಹಿಂಗೆ ಕೆಟ್ಟು ಮುರಬಟ್ಟಿ ಮಾಡ್ಕೊಂಡು ಬಳೆ ಹೋಗಿನಿ ಅಂದ್ರೆ ಎಲ್ಲರಿಗೂ ತುಚ್ಛವಾಗಿ ಕಂಡು ನನ್ನ ಎಷ್ಟು ನಮ್ಮನಿ ಅಲ್ಲಿ ತುಚ್ಛವಾಗಿ ನಾನು ನೋಡ್ಕೋಬೋದ್ರಿ. ಹಾಗಾಗಿ ಇಲ್ಲಿ ಇರೋಕ್ಕಾಗಲ್ಲ. ಇಲ್ಲಿ ಇವ್ರದ್ದು ಸರಸ ಸಲ್ಲಾಪ ಮಾಡ್ಕೊಂಡು ಇಲ್ಲಿ ಒಂದು ನಮ್ಮನೆ ಕೆಲಸದಾಗತ್ತೆ ಬಿದ್ದು ಎಲ್ಲರಿಗೂ ಬರೀ ಆಳಾಗಿ ದುಡಿಬೇಕು, ಅವರಿಗೆ ಕುಚ್ಚು ಹಾಕ್ಕೊಂತಿರ್ಬೇಕು ಅಷ್ಟೇ. ಬಿಟ್ರೆ ಇಲ್ಲೇನೈತೆ ನನ್ನ ಜೀವನ? ಇಲ್ಲೂ ಮುಗ್ದ ಬಿಟ್ಟಿರ್ತೈತಲ್ರಿ ನನ್ನ ಜೀವನ. ಇದನ್ನೆಲ್ಲ ನೆನೆಸ್ಕೊಂಡು ನನಗೆ ಬೇಡ ಬೇಡಪ್ಪ ಈ ಜೀವನ, ಏನಾರು ಮಾಡ್ಕೊಂಡೇ ಬಿಡಲ್ಲ ನಾನು ಅನ್ನಂಗೆ ಆಗ್ಬಿಟ್ಟೈತ್ರಿ. ಈ ಅತ್ತಗೂ ಇಲ್ಲ ಇತ್ತಗೂ ಇಲ್ಲ, ಯಾವ ದಡನೂ ಇಲ್ಲ ನನಗೆ ಹತ್ತಿ ಮ್ಯಾಗ ಹೋಗಂತಂದು ಸುಮ್ಮನೆ ಸಾಯದ ಸುಖ ಅನ್ಸಕತ್ಬಿಟ್ಟೈತ್ರಿ. ಆ ದೇವರು ಪರಮಾತ್ಮ ನನ್ನ ಹೊಟ್ಟೆಗೆ ಒಂದು ಕೂಸು ಕೊಟ್ಬಿಟ್ಟಿದ್ರೆ ಇಷ್ಟೇ ಹಾಕಿರ್ತಿತ್ತು. ಹೆಣ್ಣ ಗಂಡ ಯಾವುದೋ ಒಂದು ಕೊಟ್ಟಿದ್ರೆ ನಾನು ಮೂಗಿಡ್ ಕೇಳ್ತಿದ್ದೆ ಅವ್ರನ್ನ. ಆದರೆ ಅದು ಕೊಡ್ಲಾರ್ದಕ್ಕೆಲ್ಲ ನನ್ನ ಇಷ್ಟ ಆಟಾಡ್ಸತ್ತಾರೆ. ಆ ದೇವ್ರಿಗೆ ಯಾಕೆ ನನ್ನ ಕರುಣೆ ಬರಲಿಲ್ಲೋ ಏನು? ಯಾವ ಜನ್ಮದಾಗ ಯಾರಿಗೆ ಏನು ಅನ್ಯಾಯ ಮಾಡಿದ್ನು? ಯಾಕೆ ಕೂಸಿನ ಕೊಂದಿದ್ನು? ಏನು ಮಾಡಿದ್ನು? ಈ ಜನ್ಮಕ್ಕೆ ದೇವ್ರು ನನಗೆ ಈ ಕೊರಗೆ ಇಟ್ಬಿಟ್ಟೇನ್ರಿ ನನಗೆ. ಅಲ್ಲ ಜಯಕರ, ನೀವಿಷ್ಟು ಬೇಸರ ಮಾಡ್ಕೋಬೇಡ್ರಿ. ಅಲ್ಲ ನೀವಿಷ್ಟು ಬೇಸರ ಮಾಡ್ಕೊಂಡು ಜೀವಕ್ಕೇನು ಅಪಾಯ ಮಾಡ್ಕೊಳ್ಳೋಂಥದ್ದು ಮಾಡ್ಕೋಬೇಡ್ರಿ. ಇಲ್ಲೋಡ್ರಿ ಏನೋ ಒಂದು ಮಾಡಿ ಪರಿಹಾರ ಮಾಡ್ಬೋದು, ಇಲ್ಲ ಎಲ್ಲ ಬದುಕೊಂಡು ಹೆಂಗೋ ಇರ್ಬೋದು. ಆದ್ರೆ ಜೀವ ಕಳ್ಕೊಂಡ್ರೆ ವಾಪಸ್ ಬರೋದಲ್ಲಲ್ರಿ. ದೇವ್ರ ಪರಮಾತ್ಮ ನಮಗೆ ಒಂದೇ ಸಲ ಅಲ್ಲನ್ರಿ ಮನುಷ್ಯ ಜನ್ಮ ಕೊಡೋದು. ಏನು ಹಗಲೆಲ್ಲ ಕೊಡ್ತಾನನ್ರಿ? ಈ ಜನ್ಮ ಮನುಷ್ಯರಾಗಿ ಹುಟ್ಟಿವಿ, ಮುಂದೇನು ಹುಡುಕಿವೋ, ಏನು ನಾಯಿ ಹಾಕಿವೋ, ಹಂದಿಕ್ಕಿವೋ, ಇನ್ನೊಂದಕ್ಕಿವೋ ಗೊತ್ತಿಲ್ಲ. ಆದ್ರೆ ಈ ಹುಟ್ಟಿರಿ ಈ ಜನ್ಮ ಕಳ್ಕೊಳ್ಳೋದು ನಮ್ಗೆ ಏನೈತ್ರಿ ಅಧಿಕಾರ? ಬ್ಯಾಡ್ರಿ ಅಕ್ಕಾರ, ಅಂತ ವಿಚಾರ ಮಾತ್ರ ಮಾಡಬೇಡ್ರಿ. ಹೌದ್ರಿ ಜಯಕರ, ನೋಡೋಣ ಇದಕ್ಕೂ ಏನಾರ ಒಂದು ಉಪಾಯ ಮಾಡೋಣ, ಇಲ್ಲ ಪರಿಹಾರ ಮಾಡೋಣ. ಏನಾದರೂ ನಮ್ಮ ಶಕ್ತಿ ಮೀರಿ ಏನಾರ ಒಂದು ಪ್ರಯತ್ನ ಮಾಡ್ತೀವಿ. ನೀವು ಮಾತ್ರ ಇಂಥ ಒಂದು ದುಡುಕು ನಿರ್ಧಾರಕ್ಕೆ ಮಾಡಬೇಡ್ರಿ. ಒಂದು ಸಲ ನಮ್ಮ ಬಗ್ಗೆ ವಿಚಾರ ಮಾಡ್ರಿ. ನನಗೆ ಯಾರಿಲ್ಲ ಅಂದ್ರೆ ನಮ್ಗೆ ಹೇಳ್ತಾರೆ ನನ್ನ ಸಹಾಯ ತಿಂತಾರ ಅಂತಂದು ತಿಳ್ಕೊರಿ. ಇಲ್ಲ ನಿಮ್ಮ ಅಕ್ಕ ತಂಗಿರಿಲ್ಲಲ್ಲ, ನಮ್ಮನ್ನ
ಅಕ್ಕ ತಂಗಿರಂತ ತಿಳ್ಕೊಂಡು ಯಾರು ಇಲ್ಲ ಅಂದ್ರೆ ನಾವಂತೂ ನಿಮ್ಮ ಪಾಲಿಗೆ ಅದೀವಿ. ಈ ವಿಚಾರದಾಗ ಮಾತ್ರ ನೀವು ದುಡುಕ ನಿರ್ಧಾರ ಮಾಡಲ್ಲ ಅಂತಂದು ಅನ್ಕೊಂಡಿನಿ. ಹಾಗೆಲ್ಲ ಮಾಡ್ಬೇಡ್ರಿ. ನೋಡೋಣ ಅದಕ್ಕೇನು ಅನ್ನೋದು ನಾನು ವಿಜ್ಜಿ ಏನಾರ ಮಾಡ್ತೀರಿ. ನೀವು ಅದ್ರ ಬಗ್ಗೆ ಚಿಂತೆನ ಬಿಟ್ಬಿಡ್ರಿ, ಮಾಡ್ತೀವಿ. ನಿಮ್ಮ ಬಾಳೆ ಸುದ್ದಿ ಮಾಡೋ ಜವಾಬ್ದಾರಿ ನಮ್ದು. ಅವಾಗ ನೋಡಿದಿಲ್ಲ ಆಕೆ ನೋಡ್ಸಿದ್ವಿಲ್ಲ, ಇದಕ್ಕೂ ಹಂಗೆ ಸ್ವಲ್ಪ ಅದಕ್ಕೆ ನಿಮ್ಮ ಕೈಲೇ ಮಾಡಿಸಿದಲ್ಲ, ಇದಕ್ಕೆ ನಾವು ಏನಾರ ಮಾಡ್ಬೇಕು. ಸ್ವಲ್ಪ ಆ ಕಾಲಾವಕಾಶ ಕೊಡ್ರಿ, ಒಂಚೂರು ಹೆಂಗಾರ ಮಾಡ್ತೀವಿ. ಲಕ್ಷ್ಮಕ್ಕರ ಕಾಲಾವಕಾಶ ಎಲ್ಲೈತ್ರಿ ಹೇಳ್ರಿ. ಹೋಗ್ಕೊಂತ ಹೋಗ್ಯಾನ್ರಿ ಕೇಳಕ್ಕೀಗ. ಈಗ ಹೋಗಿ ಕೇಳ್ತಾನ. ರಾತ್ರಿನ ಮದುವೆ ಆದ್ರೆ ಮದುವೆ ಮಾಡ್ಕೊಂಡ್ ಬಂದ, ಇಲ್ಲ ಬೆಳಗ್ಗೆ ಮದುವೆ ಮಾಡ್ಕೊಂಡ್ ಬಂದ. ಯಾಕಂದ್ರೆ ಆತಿಗ ಮೊದಲು ಯಾವಾಗ ಮದುವೆ ಮಾಡ್ಕೊಂಡೇನ ಅಂತ ಕುಣಿಯಾಕತ್ತಾನ್ರಿ. ಅವ್ರವ್ವ ಯಾವಾಗ ಸಸಿನ್ ತರ್ತೀನಿ ಅಂತ ಆಕಿ ಕುಣಿಯಾಕತ್ತಾಳ್ರಿ. ಹೇಳ್ತಾಳ, ಯಪ್ಪ ವರ್ಷದೊಳಗ ಒಂದು ಕೊಟ್ಬಿಡಪ್ಪ, ಯಾವಾಗಿನಾರ ಮಾಡ್ಕೊಂಬ ಅಂತಾರ್ರಿ. ಏನು ಹೇಳ್ರಿ ಅವ್ರಿಬ್ರಿಗೆ ಇದಕ್ಕೆ ಟೈಮ್ ಎಲ್ಲೈತ್ರಿ. ಇವು ಕಾಲಾವಕಾಶ ನೀವು ಕೊಡು ಅಂದ್ರೆ ಇಲ್ಲಲ್ರಿ ಕೊಡಕ್ಕೆ. ಏನು ಮಾಡಲಿ ಹೇಳ್ರಿ. ಇವ ಲಕ್ಷ್ಮಕ್ಕ ಇದೇನೇ ಇವ ಪಂಚಮಿ ಹಬ್ಬನ ಖುಷಿ ಅಂತ ಮಾಡಕ್ಕಂತಂದ ಹಾಲು ಹರಕ್ ಬಂದು ಇಲ್ಲಿ ನೋಡಿದ್ರೆ ಜಯಕರ ಗೋಳಾಟ ಇದನ್ನು ಕೇಳಿ ನೋಡಿ ಇವ್ರು ಹಾಕ ಕಣ್ಣೀರ ಕಟ್ಟೆಗೆಲ್ಲ ಕಳ್ಕಿತ್ ಬರತ್ತವ. ಎಂತ ಪಾಪಿಗಳದಾರ ಯವ್ವ ಈಕಿ ಗಂಡ ಇವ್ರ ಅತ್ತಿ. ಏನು ಮಾಡ್ಬೇಕಂತೀನಿ ಲಕ್ಷ್ಮಕ್ಕ. ಜಯಕರ ಚಿಂತೆ ಮಾಡಬೇಡ್ರಿ. ಪಂಚಮಿ ಹಬ್ಬ ಕಣ್ಣೀರು ಹಾಕ್ಬಾರ್ರಿ, ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದು. ಇದು ಹೆಣ್ಮಕ್ಳ ಹಬ್ಬ. ಹೆಣ್ಮಕ್ಳ ಹಬ್ಬ ಅಂತನ ಇಡೀ ಜಗತ್ತಿಗೆ ಇದಾಗೈತಿ. ಆ ನಾಗಪ್ಪನ ನಿಮ್ಮನ್ನ ಕಣ್ಣೀರು ಹಾಕೋದು ನೋಡ್ಯಾನ. ಆ ನಾಗಪ್ಪ ಕನಿಕರ ಬರಂಗಿಲ್ಲೇನ್ರಿ? ನೀವು ಆ ನಾಗಪ್ಪ ಬಿಡ್ಕೋರಿ. ನಿನ್ನ ಹಬ್ಬದ ದಿವಸ ನನ್ನ ಜೀವನ ಹಾಳಾಗಿ ಹೊಂಟೈತಿ, ನೀನೇ ಇದಕ್ಕೇನಾರ ದಾರಿ ತೋರ್ಸಪ್ಪ, ನನ್ನ ಬಾಳೆ ಸುದ್ದಿ ಮಾಡಂತಂದು ಬಿಡ್ಕೋರಿ. ಆ ನಾಗಪ್ಪ ಮನಸ್ಸು ಮಾಡಿದ್ನಂದ್ರೆ ಏನು ಬೇಕಾದ್ರೂ ಆಗತ್ತೆ. ಬಿಡ್ಕೋರಿ. ನಾವು ಅದಕ್ಕೇನಾರ ಒಂದು ಪ್ರಯತ್ನ ಮಾಡೇ ಮಾಡ್ತೀವಿ. ಆಗುತ್ತಾ? ಯಾವುದೋ ಆಗಲ್ಲ ಅಂತ ಅನ್ನೋಕ್ಕಿಂತ ಆಗುತ್ತೆ ಅನ್ಕೊಳ್ಳೋಣ. ದೇವ್ರ ಆಶೀರ್ವಾದ ಇತ್ತಂದ್ರೆ ಕಣ್ಣು ಮುಟ್ಟಿಸಿ ತೆಗೆಯಷ್ಟೊತ್ತಿಗೆ ಆಗೋದಲ್ಲ. ಯಾಕೆ ಹಂಗೆ ವಿಚಾರ ಮಾಡ್ತೀರಿ? ಈಗ ನಮಸ್ಕಾರ ಮಾಡ್ಕೊರಿ, ಅನ್ಕೋರಿ ದೇವ್ರಿಗೆ. ಚಲೋತ್ನಾಗ ಬಿಡ್ಕೋರಿ ದೇವ್ರನ್ನ. ಹಬ್ಬದ ದಿವಸ ಕಣ್ಣೀರು ಹಾಕ್ಬೇಡ್ರಿ. ನೀವು ಕಣ್ಣೀರು ಹಾಕಿದ್ರೆ ನಾಗಪ್ಪನ ಮನ್ಸಿಗೂ ನೋವಾಗತ್ತೆ, ನಮ್ಮ ಮನ್ಸಿಗೂ ನೋವಾಗತ್ತೆ ನೋಡ್ರಿ. ಅಲ್ರಿ ಜಯಕರ ಹಾಲು ಹಾಕಿ ನೀವು ನಿಮ್ಮ ಮನೆಗೆ ಹೋಗ್ರಿ, ನಾವು ಹಾಲು ಹಾಕಿ ಹೋಗ್ತೀವಿ. ಹೆಂಗೂ ಲಕ್ಷ್ಮಕ್ಕ ನಾನಾ ನಮ್ಮನೆ ಉಂಡಿ ಏನು ಅಡಿಗೆ ಅಷ್ಟು ತಗೊಂಡ ಮಾಡ್ಯಾರ್ರೆ. ನಾನು ನನ್ನ ಗಂಡ ಹೋಗ್ತೀವ್ರೆ ನೋಡ್ರಿ. ಇವು ಹೊಡ್ತೀವಿ ಕಂಡ ತನಕ ಬರೋ ತನಕ ಊಟ ಮಾಡಿ ಆರಾಮ ನಾನು ಲಕ್ಷ್ಮಕ್ಕ ಎಲ್ಲಡಿಕೆ ಹಾಕ್ಕೊಂತ ವಿಚಾರ ಮಾಡ್ತೀವಿ. ಮಾಡಿ ಇದಕ್ಕೆ ಏನಾರು ಒಂದು ಮಾಡ್ತೀವಿ. ಹಂಗೆ ಮಾತ್ರ ಸುಮ್ಮನೆ ಕುಂದ್ರೆ ಮಕ್ಕಳಲ್ಲ ನಾವು. ನಾನು ಮಾತ್ರ ಜಾಯಮಂದ ಹುಟ್ಟೇ ಇಲ್ರಿ. ನನ್ನ ತಿಳ್ಕೊಂಡ್ರಿ ನೀವು. ಅದು ಒಂದು ನಮ್ಮನೆ ಚಿಣಿಗೆ ಯಾವ ಇರ್ತಲ್ರಿ ಹಂಗ್ರಿ. ನಾನು ಕುಂದ್ರಲ್ಲ ನಿಂತಲ್ಲ ಮಾಡ್ಬೇಕಂದ್ರೆ ಬಿಡೋದೇ ಇಲ್ಲ ಮಗಳು. ನಾನು ನೀವು ಅದು ಚಿಂತೆ ಬಿಟ್ಬಿಡ್ರಿ, ಏನಾರು ಮಾಡ್ತೀನಿ ಒಟ್ಟೆ. ನೀವು ಇದೊಂದು ಚಿಂತೆ ಬಿಟ್ಟು ನಮ್ಮ ಮ್ಯಾಗ ಬರ ಹಾಕಿರಿಲ್ಲ, ದೇವ್ರ ನಾಗಪ್ಪನ ಮ್ಯಾಗ ನಮ್ಮ ಕೈ ಬಿಟ್ಬಿಡ್ರಿ. ನಾವೆಲ್ಲ ನೋಡ್ಕೊಂತೀವಿ. ನೀವು ಹೋರಿ ಹಾಲು ಹಾಕಿ ಮನೆಗೆ ಹೋಗ್ರಿ, ಊಟ ಮಾಡಿರಿ, ನೆಮ್ಮದಿಲಿಂತ್ರ ಇರ್ರಿ. ನಾವೆಲ್ಲ ಮಾಡ್ತೇವೆ ತಗೋರಿ. ಹೌದ್ರಿ, ಹೋರಿ ಹಾಲು ಹಾಕಿ ಮನೆಗೆ ಹೋಗ್ರಿ, ಊಟ ಗೀಟ ಮಾಡಿರಿ. ಮತ್ತೆ ಲೇಟ್ ಆತಂದ್ರೆ ಮತ್ತೆ ಅದಕ್ಕೂ ಮತ್ತೇನಾರು ಭಯಂಗದಾರ. ನೀವು ಹೋರಿ. ನಾವು ಏನನ್ನೋದು ಮತ್ತೆ ಯಾವಾಗ ನಾನು ಎಲ್ಲ ಹೇಳ್ಕಳಿಸ್ತೀನಿ ತೋರಿ. ಬರ್ರಿ ಅಂತಂದು ಯಾರ್ದಾರು ಕೊಟ್ಟಾಗ ಬರ್ರಿ, ಅದೇನಂತ ನಾನು ನಿಮಗೆ ಹೇಳ್ತೀನಿ ಅಂತ. ಹಾಂ ಹೋಗ್ಬರ್ರಿ.